ಮುಖ್ಯಮಂತ್ರಿ ಹೇಳಿದ್ರು ಅವರು ಇನ್ವೆಸ್ಟರ್ ಪೊಲಿಟಿಷಿಯನ್ ಅಂತ. ಒಂಥರ ಕೇರ್ಲೆಸ್ ಆಗಿ ಕೀಲ್ ಮಾಡಿದ್ರು, ಅವ್ರಿಗೆಲ್ಲ ಚಪ್ಪಲಿ ಹೊಡೆದಾಗ ಆಯ್ತು. ಇವಾಗ ಅವರೆಲ್ಲ ಬಂದು ದೇಶ ದ್ರೋಹಿಗಳು. ಏನ್ ಸತ್ಯ ಅವ್ರನ್ನ ನೋಡ್ಬಿಟ್ಟು ಒಂದೇ ಒಂದು ಫೋಟೋ ಅವ್ರ ಹತ್ರ ಇಟ್ಬಿಟ್ರೆ ನಮ್ಗೆ ಅದು ಸಾಕು. ಆರು ತಿಂಗಳು ಯಾವ್ದೇ ಮೂವಿ ನೋಡಿದ್ರೆ ಗಣಪತಿಗೋಸ್ಕರ ಕಾಯ್ತಾ ಇದ್ದೀವಿ. ಇವತ್ ಬಂದವ್ರೆ, ಬೆಳಗ್ಗೆ ಸ್ಟಾರ್ಟ್ ಆಯ್ತು 6 ಗಂಟೆಗೆ, ನೈಟ್ ವರ್ಗು ನೋಡ್ತೀನಿ, ನಾಳೆದು ನೋಡ್ತೀನಿ, ಫುಲ್ ಡೇ ನೋಡ್ತೀನಿ. ನಮ್ ತಲಪತಿದು ಲಾಸ್ಟ್ ಮೂವಿ ಅಂತ ಅವ್ರು ಹೇಳವ್ರೆ. ಅವರು ತಮಿಳ್ನಾಡಿಗೋಸ್ಕರ ಬೇರೆ ರೂಟ್ಗೆ ಹೋಗವ್ರೆ. ನಾವು ಅವ್ರ ಜೊತೆಗೆ ಎಲ್ಲ ಹೇಳಿದ್ದು ಏನಂದ್ರೆ ಅವರು ಸೂಪರ್ ಸ್ಟಾರ್ಗೆ ಆಗೋಂತ ಆಸೆ ಪಡ್ತಿದಾರಂತ. ಅವ್ರು ಇನ್ನೊಬ್ರು ಹೇಳಿದ್ರು ಅವರು ಬೇರೆ ರೋಡ್ಗೆ ಹೋಗ್ತೀರಂತ. ಆದ್ರೆ ನಾನೊಂದು ಹೇಳ್ತೀನಿ ನೋಡಿ, ಇನ್ ಮುಂದೆನೂ ಯಾರು ಅವ್ರ ಇದ್ದಿಲ್ಲ, ಇನ್ ಬರೋ ಫ್ಯೂಚರ್ ಯಾರು ಅವ್ರ ಇರಲ್ಲ. ಒಂದೇ ತಲಪತಿ ಅಂದ್ರೆ ತಲಪತಿ ಒಬ್ರೆ, ಅವ್ರೊಬ್ರೆ. ಅವ್ರ ತರ ಇನ್ನೇನು ಇಲ್ಲ, ಅವ್ರ ಮುಂದೆ ಆಗೋದು ಇಲ್ಲ, ಯಾರು ಆಗಲ್ಲ. ಅವ್ನ ಅಕ್ಕನ್ ಒಂದ್ ತಲಪತಿ, ನಮ್ ತಲಪತಿ ಅವ್ರಿಗೆ. ಇದೇ 6 ತಿಂಗಳಿಂದ ಸಿನಿಮಾಗೆ ಕಟ್ಔಟ್ ಹಾಕಿ ಎಲ್ಲ ಸೆಲೆಬ್ರೇಷನ್ ಮಾಡಿ ಸ್ಟಾಪ್ ಮಾಡಿದ್ರು. ಏನ್ ಹೇಳ್ತೀರಾ ಅದಕ್ಕೆ? ಸರ್ ಅದು ಈಗ ಜಸ್ಟ್ ನೋಡಿ, ಅವರು ನಮ್ ಫ್ಯಾನ್ಸ್ ಅವ್ರು ಹೇಳಿದ್ರು 3 ತಿಂಗಳ ಮುಂಚೆ ಬಂದ್ರೆ ತಲಪತಿ ಅಂತ. ದೇವ್ರು ಏನ್ ಮಾಡವ್ರೆ, ಅವ್ರಿಗೆ ತಕ್ಕಂತ ಕರೆಕ್ಟ್ ಕೊಟ್ಟವ್ರೆ. ಮುಖ್ಯಮಂತ್ರಿ ಸಿ ಜೋಸಫ್ ವಿಜಯ್ ಬರ್ಬೇಕಂತಾನೆ ಪೋಸ್ಟ್ ಬಾಂಡ್ ಆಗಿದ್ದು, ಸರಿನಾ? ಅದು ಮಾಡಿದ್ದಲ್ಲ ಅಪೋನೆಂಟ್ ಅವರು, ಮಾಡ್ಲಿ ಪರವಾಗಿಲ್ಲ. ಅದು ಮಾಡಿದ್ದು ನಮ್ಗೆ ಒಳ್ಳೇದು, ನಮ್ ತಲಪತಿ ಫ್ಯಾನ್ಸ್ ಅವರು 6 ತಿಂಗಳು ಈ ಬರೋ ಹೋಗೋ ತರ ಫೋನಲ್ಲಿ ನೋಡೋದು, ಅಲ್ಲಿ ನೋಡೋದು, ಆತರ ಇಲ್ಲ. ಇನ್ನ 1 ವರ್ಷ ಬಿಟ್ಟು ಬಂದ್ರು ನಾವು ಬೇರೆ ಮೂವಿ ಯಾರು ನೋಡಲ್ಲ, ಸರಿನಾ? ನಮ್ ತಲಪತಿಗೋಸ್ಕರ ಇನ್ನ 5 ವರ್ಷ ಬಿಟ್ಟು ಬರ್ಲಿ ಮೂವಿ, ಅವ್ರದ್ದು ಇನ್ನ ರಿಲೀಸ್ ಮಾಡ್ಲಿ. ಅವ್ರದ್ದು ಒಂದೇ ಫ್ಯಾನ್, ಒಂದ್ಸ ತಲಪತಿ ಫ್ಯಾನ್, ಆಲ್ವೇಸ್ ತಲಪತಿ ಫ್ಯಾನ್, ಸರಿನಾ? ಸರ್ ಇವಾಗ ತಲಪತಿ ಅವರು ಇದೇ ಲಾಸ್ಟ್ ಸಿನಿಮಾ ಅಂತ ಹೇಳಿದ್ದಾರೆ, ಅದಕ್ಕೆ ಏನ್ ಹೇಳ್ತೀರಾ? ಸರ್ ಕಷ್ಟ ಆಗಿದೆ ಸರ್, ಇಲ್ಲ ಅಂತ ನಮ್ಗೆಲ್ಲ ತುಂಬಾ ಕಷ್ಟ ಆಗಿದೆ. ಯಾಕಂದ್ರೆ ನಾವು ಹುಟ್ಟಿದಿಂದ ಎಲ್ಲ ನೋಡಿ ಸಿನಿಮಾ ಎಲ್ಲ ಅವ್ರು ನೋಡಿನೇ ಬೆಳೆದಿರೋದು. ನಾವು ಅವ್ರ ಸಿನಿಮಾ ನೋಡಿನೇ ಬೆಳೆದಿರೋದು. ಈಗ ಹೋದ್ರೆ ಏನು ಬೆಳಗ್ಗೆಂತ ಹತ್ತಾನೆ ಇದೀನಿ, ಸ್ಟಾರ್ಟಿಂಗ್ ಅವ್ರು ಬರೋವಾಗ ಎಂಜಾಯ್ ಮಾಡ್ತೀನಿ, ಹೋಗುವಾಗ ಹತ್ಬಿಡ್ತೀನಿ. ಅದಿರ್ಲಿ ಪರವಾಗಿಲ್ಲ. ಅವರು ಇನ್ನ ದೊಡ್ಡ ಇದಕ್ಕೆ ಹೋಗೋರೆ, ಸಿನಿಮಾ ಬಿಟ್ಟು ಇನ್ನ ದೊಡ್ಡ ಒಳ್ಳೇದ್ ಮಾಡೋಣ ಅಂತ. ಸಿನಿಮಾದಲ್ಲಿ ಒಳ್ಳೆ ತೋರಿಸೋದಕ್ಕಿಂತ ರಿಯಲ್ ಆಗಿ ಮಾಡ್ತವ್ರಿಗೆ ತಮಿಳ್ನಾಡಲ್ಲಿ ಮಾಡ್ತವ್ರೆ. ನಮ್ ಸ್ಟೇಟ್ ಅವ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ ಸರ್. ಈ ಸ್ಟೇಟ್ ಅವರು ಕಲಿಬೇಕು, ಅವರಿಂದ ಕಲಿಬೇಕು. ನಮ್ ಸ್ಟೇಟ್ ಅವರು ಕಲಿಬೇಕು. ಎಲ್ರು ಹೇಳಿದ್ರು, ನಮ್ ಮುಖ್ಯಮಂತ್ರಿ ಹೇಳಿದ್ರು ಅವರು ಇನ್ವೆಸ್ಟರ್ ಪೊಲಿಟಿಷಿಯನ್ ಅಂತ. ಇನ್ವೆಸ್ಟರ್ ಒಂದೊಂದ್ ದಿನ ಸರ್, ಈ ದಿನ ಆ ದಿನ ಅಂತ ಒಂದೊಂದ್ ದಿನಕ್ಕೂ ಒಂದೊಂದ್ ರೆಕಾರ್ಡ್ ಸರ್. ಒಂದೊಂದ್ ದಿನಕ್ಕೂ ಒಂದೊಂದ್ ರೆಕಾರ್ಡು. ಹೇಳಿದೆಲ್ಲ ಮಾಡ್ತಿದಾರೆ, ಹೇಳ್ದಿರೋದ್ರು ಮಾಡ್ತಿದಾರೆ ಸರ್, ಹೇಳ್ದೆ ಇರೋದ್ರು ಮಾಡ್ತಾರೆ. ನಮ್ ತಮಿಳ್ನಾಡಿಗೆ ಹೋಗಿ ಅವರು ಒಂದ್ಸಲ ಹೇಳಿದ್ರು, ಅವರು ಏನ್ ಹೇಳಿದ್ರು, ಈ ನಾನು ಹೇಳ್ಬಿಟ್ಟು ಹೋಗೋಣಲ್ಲ, ಹೇಳಿದ್ ಮಾಡ್ಬಿಟ್ಟು ಹೋಗ್ತೀನಿ ಅಂತ. ಮಾಡ್ತಾರೆ, ಹಿಂಗ್ ಮಾಡ್ತಾನೆ ಇರ್ತಾರೆ. ಇನ್ನ 50 ವರ್ಷ ಆದ್ರು ಸರ್, ಬರ್ದಿರ್ಕೊಳ್ಳಿ, ಇನ್ನ 50 ವರ್ಷ ಆದ್ರು ತಲಪತಿಗೆ ಇನ್ನ ಹೋಗುತ್ತೆ ಸರ್. ಅವ್ರು ಇಲ್ಲೇ ಸ್ಟಾಪ್ ಆಗಲ್ಲ. ಏನಂದ್ರು, ಅವರು ಆಕ್ಟರ್ ಬರ್ತಾರೆ, ಅವ್ರು ಬಂದು ಸ್ಟಾರ್ಟಲ್ಲಿ ಮುಖ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಇದ್ ಮಾಡಿದ್ರು, ಸರಿನಾ? ಸ್ಟಾರ್ಟಿಂಗ್ ಅಲ್ಲಿ ಇದು ಸರಿ ಇಲ್ಲ, ಅದು ಸರಿ ಅಂತ ಹೇಳಿದ್ರು. ಒಂದು ಹೀರೋ ಆದ್ಮೇಲೆ ಅದ್ ದಿನ ಬರಲ್ಲ ಅಂದ್ರು, ಸರಿನಾ? ಮತ್ತೆ ಇಲ್ಲೇ ತಲಪತಿ ಆದ್ರು, ಅದಾದ್ಮೇಲೆ ಈಗ ಮುಖ್ಯಮಂತ್ರಿ ಹಾಕಿದ್ದಾರೆ ಸರ್. ಇದು ನಿಲ್ಲಲ್ಲ, ಇನ್ನ ಹೋಗ್ತಾನೆ ಇರ್ತಾವ. PM ಖಂಡಿತ ಹೊಡಿತೀವಿ ಸರ್, ಖಂಡಿತ ಹೊಡಿತೀವಿ. ಅವ್ರದ್ದು ಸಿನಿಮಾ ಮಾತ್ರ ಹೇಳಲ್ಲ, ಹೇಳೋದಲ್ಲ ಸರ್, ಹೇಳೋದಲ್ಲ. ಮಕ್ಳಿಗೆ ಈಗ ಮಾಡ್ತಿರೋದು ಒಂದೊಂದ್ ದಿನ ನ್ಯೂಸ್ ಅಲ್ಲಿ ನೋಡುವಾಗ ನಮ್ಗೂ ಇಂತ ಒಂದ್ ಲೀಡರ್ ಇಲ್ವಲ್ಲ ಅಂತ ಅಚ್ಚುಪಚ್ಚಲಾಗುತ್ತೆ. ಅವ್ರಿಗೆ ಇದ್ದೇ ಮುಗಿಯಲ್ಲ ಸರ್, ಇನ್ನ ಇಟ್ಸ್ ಜಸ್ಟ್ ಅ ಬಿಗಿನಿಂಗ್. ತಲಪತಿಗೆ ಎಂಡ್ ಇಲ್ಲ. ಥ್ಯಾಂಕ್ ಯು ಸರ್. ನಾನ್ ಬಂದು ಅಜಿತ್ ಫ್ಯಾನ್. ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ವಿಜಯನಾದ ಲಾಸ್ಟ್ ಮೂವಿ, ಅದಕ್ಕೋಸ್ಕರ ನಾವು ಸೆಲೆಬ್ರೇಟ್ ಮಾಡ್ಬೇಕನ್ನೋಕ್ಕೋಸ್ಕರನೇ ಬಂದಿದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಬಂದು ವಿಜಯ್ ಫ್ಯಾನ್ಸ್. ಒಂದು ಲಾಸ್ಟ್ ಟೈಮು, ನೆಕ್ಸ್ಟ್ ಬಂದು ಇವ್ರ ತರ ಯಾರು ಬರಲ್ಲ, ಯಾರು ಬರಕ್ಕೂ ಆಗಲ್ಲ. ಒನ್ ಅಂಡ್ ಓನ್ಲಿ ಅಂತ ಹೇಳಿದ್ರೆ ವಿಜಯ್ ಮಾತ್ರನೇ.
ಬಟ್ ಒಂದು ಬೇಜಾರು ಏನಂತ ಹೇಳಿದ್ರೆ ಮೂವಿಯಿಂದ ಬಿಟ್ಟು ಹೋಗ್ತಾ ಇದಾರೆ. ತಮಿಳ್ನಾಡು ಪೀಪಲ್ ಬಂದು ಏನಾಗಿದೆ ಅಂದ್ರೆ ಪುಣ್ಯ ಮಾಡಿದ್ದಾರೆ, ಯಾಕಂತ ಹೇಳಿದ್ರೆ ಯಾವಾಗ ಬೇಕಾದ್ರೂ CM ನ ನೋಡ್ಬೋದು, ಬಟ್ ನಾವ್ ನೋಡಕ್ ಆಗಲ್ಲ. ಅದರ್ ಸ್ಟೇಟ್ ಅಲ್ಲಿ ಇರೋರು ನಾವೇನ್ ಮಾಡಿದ್ವಿ, ಅಟ್ಲೀಸ್ಟ್ ನಮಗೋಸ್ಕರ ಆದ್ರೂ ಒಂದು ಮೂವಿನ ಮಾಡ್ಲೇಬೇಕು. ಅವರು ಸಿಎಂ ಅಲ್ಲ, ನೆಕ್ಸ್ಟ್ PM ಆಫ್ ಇಂಡಿಯಾ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರನೇ ನಾವು ಬಂದು ನೋಡಿದೀವಿ. ನೆಕ್ಸ್ಟ್ ಶೋನು ಹೋಗಕ್ಕೆ ರೆಡಿ ಆಗಿದೀವಿ ನಾವು. ತುಂಬಾ ಸೂಪರ್ ಆಗಿದೆ ಮೂವಿ, ಎಲ್ಲಾರು ಬಂದು ನೋಡ್ಬೇಕು. ಬಟ್ ಒಂದು ಬೇಜಾರು ಏನಂತ ಹೇಳಿದ್ರೆ 18+ ಮಾಡಿದ್ದಾರೆ. ಬಟ್ ಯಾಕಂತ ಹೇಳಿದ್ರೆ ಕಿಚ್ಚಿಗೆ ತುಂಬಾ ಇಷ್ಟವಾದ ಕಿಚ್ಚಿಗೆ ತುಂಬಾ ಇಷ್ಟ ಅಂತ ಹೇಳಿದ್ರೆ ವಿಜಯ್, ಬಟ್ ಅವ್ರನ್ನ ಬಂದು ಬಿಡ್ಲಿಲ್ಲ ಇದರಲ್ಲಿ. ಅದೊಂದು ತುಂಬಾ ಬೇಜಾರಾಗ್ತಾ ಇದೆ ಅಷ್ಟೇ. ಹಿಂದೆ ಈ ಸಿನಿಮಾ ರಿಲೀಸ್ ಆಗ್ಬೇಕು ಅಂತ ಕಟ್ಔಟ್ ಎಲ್ಲ ನಿಲ್ಸಿ ಥಿಯೇಟರ್ ಮೇಲೆ ಸಂಭ್ರಮ ಎಲ್ಲ ಮಾಡಿ ಕೊನೆಗೆ ಸ್ಟಾಪ್ ಆಗಿತ್ತು. ಇವಾಗ ಅದಕ್ಕೆ ಅವರೆಲ್ಲ ಬಂದು ದೇಶದ್ರೋಹಿಗಳು. ಏನಕ್ಕಂತ ಹೇಳಿದ್ರೆ ಇವಾಗ ಬಂದು ವಿಜಯ್ ಮೂವಿನ ಏನು ಮಾಡಕ್ ಆಗಲ್ಲ, ಆದ್ರೂ ರಿಲೀಸ್ ಆಗಿದೆ. ನೋಡಿ ಹೆಂಗಿದೆ ಜನ ಜಾತ್ರೆ. ಇವತ್ತು ನಾರ್ಮಲ್ ಡೇ, ಸಾಟರ್ಡೇನೋ ಸಂಡೇನೋ ಏನಿಲ್ಲ, ಯಾವ ಹಬ್ಬನೂ ಇಲ್ಲ. ನಾರ್ಮಲ್ ಡೇಗೆ ಈ ತರ ಇದಾರೆ ಜನ. ಇನ್ನ ಹಬ್ಬದ ಟೈಮಲ್ಲಿ ರಿಲೀಸ್ ಮಾಡಿದ್ರೆ ಬ್ಲಾಸ್ಟ್. ಏನ್ ಅನಿಸ್ತು ಅಂತ ಮಾತಾಡಿ ಹೋಗಿ ಸರ್. ಅಲ್ಲ ನೀವು ಸರ್ ಏನ್ ಅನಿಸ್ತು ಸರ್? ತಮಿಳ್ನಾಡು ಮಕ್ಕಳಿಗೆ ಅವ್ರು ಚೆನ್ನಾಗಿ ಮಾಡ್ತಾರೆ, ನಮಗೋಸ್ಕರ ಅವ್ರು ಏನು ಮಾಡಿಲ್ಲ. ಒಂದೊಂದು ಸತಿ ಅವ್ರನ್ನ ನೋಡ್ಬಿಟ್ಟು ಒಂದೇ ಒಂದು ಫೋಟೋ ಅವ್ರ ಹತ್ರ ಇಟ್ಬಿಟ್ರೆ ನಮ್ಗೆ ಅದು ಸಾಕು, ಬೇರೆ ಯಾವ್ದು ನಮ್ಗೆ ಬೇಕಾಗಿಲ್ಲ. ಸರ್ ಇವತ್ತು ಮೂವಿ ನೋಡಿದ್ರೆ ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ. 7 month ಇಂದ ವೈಟ್ ಮಾಡ್ತಾ ಇದ್ವಿ, ಇವತ್ತೇ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ನಲ್ಲಿ ಎಮೋಷನಲ್ ಆಯ್ತು, ಅದಕ್ಕೆ ಆಗಿಲ್ಲ. ಸರ್ ಎಷ್ಟು ಇಷ್ಟ ಆಗಿದೆ ತಲಪತಿ ವಿಜಯ್ ಅವರು? ಅದು ಹೇಳಕ್ಕೆ ಆಗಲ್ಲ, ಅಷ್ಟು ಇಷ್ಟ. ಒಂದೇ ಒಂದು ಸತಿ ಅವ್ರನ್ನ ನೋಡ್ಬೇಕು, ಒಂದೇ ಒಂದು ಫೋಟೋ ಅವ್ರ ಹತ್ರ ಇದ್ರೆ ಸಾಕು, ನನ್ನ ಆತ್ಮ ಶಾಂತಿ ಆಗುತ್ತೆ. ಇವತ್ತು ಜನನಾಯಕನು ಅವಾಗ ಸ್ಟಾಪ್ ಮಾಡಿದ್ರು, ಇವತ್ತು ರಿಲೀಸ್ ಮಾಡಿದ್ರೆ ಹೇಗೆ ಅನಿಸ್ತಾ ಇದೆ ನಿಮಗೆ? ನಾವು ಬಂದು 7 month ಇಂದ ವೇಟ್ ಮಾಡ್ತಾ ಇದೀವಿ. ನಾವು ಬಂದು ಬೆಂಗಳೂರಲ್ಲಿ ವಿಜಯ್ ಫ್ಯಾನ್ಸ್ ಆನಂದಪುರಂ ಇಂದ. ಸೊ ನಾವು ಬಂದು ತುಂಬಾ ದಿವಸದ ವೇಟ್ ಮಾಡ್ತಾ ಇದೀವಿ. ನಾವು ಇವತ್ತು ನಾಳೆ ಆಗತ್ತೆ ಅಂತ ನಾವು ಟಿ ಶರ್ಟ್ ಬ್ಯಾನರ್ ಎಲ್ಲ ರೆಡಿ ಮಾಡಿ ಲಾಸ್ಟ್ ಅಲ್ಲಿ ಫಿಲಮ್ ರಿಲೀಸ್ ಆಗಲ್ಲ ಅಂತ ಎತ್ತಿಕ್ಬಿಟ್ಟು, ಸರಿ ನಮ್ ಕೆಲಸ ನೋಡೋಣ ಪೊಲಿಟಿಕಲ್ಸ್ ಹೋಗ್ಬಿಟ್ರು ಅಂತ ಸಡನ್ಲಿ ಕೋಇನ್ಸಿಡೆಂಟ್ ಆಗಿ ಫಿಲಮ್ ತಿರ್ಗಾ ರಿಲೀಸ್ ಆಗತ್ತೆ ಅಂತ ಫುಲ್ ಎಕ್ಸೈಟ್ ಆಗಿ ನಾವು ಇದು ಸಂಕ್ರಾಂತಿ ಇವಾಗ ನಮ್ಗೆ ಆತರ ಸಂಕ್ರಾಂತಿ ತರ ಇದಾಗ್ತದೆ, ಎಂಜಾಯ್ಮೆಂಟ್ ಮಾಡ್ತಾ ಇದೀವಿ. ಅದರಿಂದ ಫುಲ್ ಖುಷಿ ಆಗಿದೆ. ಏನು ನಮ್ ಬೇಜಾರಂದ್ರೆ ನಮ್ ಬಾಸ್ದು ಲಾಸ್ಟ್ ಫಿಲಮ್ ಇದು, ಎಷ್ಟು ಮಾಡ್ತಾರ ಏನೋ ಗೊತ್ತಿಲ್ಲ, ಅದೇ ನಮ್ಗೆ ಪೇನ್ಫುಲ್ ಆಗಿದೆ. ನೋಡೋಣ, ಅದೇ ಪೊಲಿಟಿಕಲ್ ಇದ್ದಾರಲ್ವಾ, ಸೊ ಅದ್ರಲ್ಲಿ ಅದನ್ನ ಬಂದು ಫಿಲಮ್ ತರ ನೋಡ್ಕೊಂಡು ಹೋಗ್ತೀವಿ ನಾವು ನೆಕ್ಸ್ಟ್. ಸರ್ ಇವಾಗ ತಲಪತಿ ವಿಜಯ್ ಅವರೇ CM ಆಗಿರೋದ್ರಿಂದ ಈ ಸಿನಿಮಾ ರಿಲೀಸ್ ಮಾಡಬೇಕಾಯ್ತಾ? ಹೆಂಗಿದ್ರು ರಿಲೀಸ್ ಮಾಡ್ತಾ ಇದ್ರು ಏನು? ಇಲ್ಲ, ಅವರು ನಾರ್ಮಲ್ ಹೀರೋ ಆಗಿದ್ರೆ ಮಾಡ್ತಾರೆ ಏನೋ ಗೊತ್ತಿಲ್ಲ, ಬಟ್ CM ಆಗಿದ್ದಕ್ಕೆ ಮೇಲೆ ಇರೋರು ಸ್ವಲ್ಪ ಅವ್ರ ಮೇಲೆ ಇರೋ ಎಕ್ಸ್ಪರ್ಟ್ ಇಂದ ಅದಾಗ್ಬಿಟ್ಟಿವಿ. ಏನಂದ್ರೆ ಬೇಜಾರು A ಸರ್ಟಿಫಿಕೇಟ್ ಕೊಟ್ಬಿಟ್ರು, UA ಕೊಟ್ಟಿದ್ರೆ ನನ್ನ ಫ್ಯಾಮಿಲಿ ಎಲ್ಲ ಬರ್ತಾ ಇದ್ರು ಮಕ್ಕಳೆಲ್ಲ. ಇವಾಗ A ಸರ್ಟಿಫಿಕೇಟ್ ಪರ್ಟಿಕ್ಯುಲರ್ ಆಗಿ 18+ ಮಾತ್ರ ಬರೋ ತರ ಆಯ್ತು. ಅದರಿಂದ ಇವಾಗ ಸ್ವಲ್ಪ ಬೇಜಾರು ಫ್ಯಾಮಿಲಿಗಳಿಗೆ. ಸರ್ ದಳಪತಿ ವಿಜಯ್ ಅವರು ಇದು ಲಾಸ್ಟ್ ಸಿನಿಮಾ ಕಾಣಲ್ಲ ಅಂತ ಮೊದಲು ಹೇಳಿದ್ರು, ಹೇಗೆ ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಅದೇ ಹೇಳ್ತಾ ಇದೀವಲ್ಲ ಸರ್, ಲಾಸ್ಟ್ ಅಂತ ಹೇಳ್ಬಿಟ್ಟಿದ್ದಾರೆ. ಮುಂದಕ್ಕೆ ಮಾಡದೆ ನಮ್ಗೆ ಸಂತೋಷ, ಮಾಡಿಲ್ಲ ಅಂದ್ರೆ ಅದು ಅವ್ರನ್ನ ಪೊಲಿಟಿಕಲ್ ಆಗಿ ನೋಡ್ಕೊಂಡು ಹೋಗ್ತಾ ಇರ್ಬೇಕು ಲಾಸ್ಟ್ ವರೆಗೆ ನಾವು. ದಳಪತಿ ವಿಜಯ್ ಅವರು CM ಆಗಿದ್ದು ಎಷ್ಟು ಖುಷಿ ಇದೆ ಸರ್ ನಮ್ಗೆ? ಅದು ಅವ್ರ CM ಇಲ್ಲ, ಅವ್ರು ನಾರ್ಮಲ್ ಹೀರೋ ಆಗಿದ್ರು ನಮ್ಗೆ ಅದೇ ಖುಷಿ. CM ಆಗಿರೋದು ಏನಂದ್ರೆ ಅವ್ರ ಯಾರೆಲ್ಲ ಬಂದು ಬ್ಲಾಕ್ ಮಾಡಿದ್ರು, ಯಾರು ಒಂಥರ ಕೇರ್ಲೆಸ್ ಆಗಿ ಕೀಲ್ ಮಾಡಿದ್ರು, ಅವ್ರಿಗೆಲ್ಲ ಚಪ್ಪಲಿ ಹೊಡೆದಾಗ ಆಯ್ತು ಇವಾಗ, ಅಷ್ಟೇ ಮ್ಯಾಟ್ರು, ಬೇರೆ ಏನೂ ಇಲ್ಲ. ಬಟ್ ಅವ್ರು 4 ಜನ ಅವರ ಫಿಲಮ್ನ ನೋಡಿದ್ವಿ, ವಿಜಯ್ನ ನೋಡಿದೀವಿ, ಅವ್ರನ್ನ ಮುಂದೆ ಭೇಟಿ ಆಗಿದ್ದೀವಿ. ಸೊ ಅವ್ರ ತರ ಹ್ಯೂಮನ್ ಬೀಯಿಂಗ್ ಯಾರೂ ಇಲ್ಲ ನನ್ಗೆ ಗೊತ್ತಿರೋ ಪ್ರಕಾರ. ಅವ್ರ ತರ ರೆಸ್ಪೆಕ್ಟ್ ಮಾಡೋದಾಗ್ಲಿ, ನಮ್ಮನ್ನ ಕೇರ್ ಮಾಡಿ ತಿರ್ಗಾ ಬ್ಯಾಂಗ್ಳೂರ್ಗೆ ಕಳ್ಸೋವ್ರಿಗೆ ಅವರು ನಮ್ಮ ಜವಾಬ್ದಾರಿಯಿಂದ ನಮ್ಮನ್ನ ಪ್ರೊಟೆಕ್ಷನ್ ಮಾಡಿ ಕಳಿಸ್ತಾರೆ ಬೆಂಗಳೂರಿಗೆ. ಸರ್ ಇವಾಗ ಸಿನಿಮಾ ನೋಡಿದ್ರೆ ಸರ್ ಇನ್ನ ನೋಡಿಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿದ್ದಾರೆ. ನಾನು ಇವಾಗ ಬಂದಿದ್ದೀನಿ. ಫಿಲಮ್ ಅಂದ್ರೆ ಅದು ಒಂದು ಇದೆ ಸರ್, ಅದು ರೆಗ್ಯುಲರ್ ಅದು ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಅವ್ರ ಫಿಲಮ್ ಅಂದ್ರೆ ಏನೊಂದೊಂದು ಇಂಟ್ರ್ಯೂ ಇಕ್ಬೇಕು, ಅವ್ರ ಫಿಲಮ್ ನ ಇದು ಮಾಡ್ಬೇಕು, ಬ್ಲಾಕ್ ಮಾಡ್ಬೇಕು, ಆತರ ಎಲ್ಲ ರೆಗ್ಯುಲರ್ ಆಗಿ ನಡೆಯೋದೇ ಅದು ಇವ್ರಿಗೆ ಬಂದು ಅದು ಹೊಸದಲ್ಲ, ಅದು ನಮ್ಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಅವ್ರ ಫಿಲಮ್ ಅಂದ್ರೆ ಏನು 1-2 ದಿನ ಮುಂದೆ ಆಗುತ್ತೆ, ಅದೇ ಫಿಲಮ್ ರಿಲೀಸ್ ಆಗುತ್ತೆ ಭಯ ಪಟ್ಕೊಂಡು, ಅದೇ ಅದು ಇಟ್ಟಾಗ್ಬಿಡುತ್ತೆ. ಅದಕ್ಕೆ ಆ ಡೇಟ್ಗೆ ಬಿಡ್ಬೋದು ಅವರು. ನಾವು ನೋಡಿ CM ಆಗಿಬಿಟ್ಟು ಅವ್ರಿಗೆ ಮುಗ್ದಲ್ಲಿ ಹೊಡೆದಾಗ ಆಗ್ಬಿಡ್ತೀವಿ ಇವಾಗ.